ಇನ್ನು ಚನ್ನಪಟ್ಟಣ ಶಿಗ್ಗಾವಿ ಸಂಡೂರಿನಲ್ಲಿ ಇವತ್ತು ಬಿರುಸಿನ ಮತದಾನ ಆಯಿತು. ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಕಡಿಮೆ ಆಗಿದೆ ಮತದಾನದ ಪ್ರಮಾಣ. ಆದರೆ ಬೆಳಗ್ಗೆಯಿಂದ ಬಹಳ ಉತ್ಸಾಹದಿಂದ ಚನ್ನಪಟ್ಟಣ, ಶಿಗ್ಗಾವಿ, ಚನ್ನಪಟ್ಟಣ ಹಾಗೆ ಸಂಡೂರು ಮೂರು ಕಡೆ ಕೂಡ ಬಹಳ ಬಿರುಸಿನ ಮತದಾನ ಆಯಿತು. ಆದರೆ ಮಧ್ಯಾಹ್ನ ಸ್ವಲ್ಪ ಕಡಿಮೆ ಆಗಿದೆ. ಮಧ್ಯಾಹ್ನದ ಹೊತ್ತಿಗೆ ಸಂಜೆ ವೇಳೆಗೆ ಮೂರು ಕ್ಷೇತ್ರಗಳ ಮತದಾನ ಬಿರುಸಾಗುವಂತ ಸಾಧ್ಯತೆ. ಕೆಲವೊಂದಷ್ಟು ಮಂದಿ ಕೆಲಸಕ್ಕೆ ಹೋಗಿರ್ತಾರೆ, ಸಂಜೆ ಬಂದು ವೋಟ್ ಮಾಡೋಣ ಅಂತ. ಮಧ್ಯಾಹ್ನ ಸ್ವಲ್ಪ ನಾರ್ಮಲಿ ಕಡಿಮೆನೆ. ಸಂಡೂರಿನಲ್ಲಿ ಮಧ್ಯಾಹ್ನ 1 ಗಂಟೆಯವರೆಗೆ 47% ಮತದಾನ ಆಗಿದೆ. ಶಿಗ್ಗಾವಿಯಲ್ಲಿ ಮಧ್ಯಾಹ್ನ 1 ಗಂಟೆಯವರೆಗೆ 43.50% ಮತದಾನ ಆಗಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿನಲ್ಲಿ ಬಿರುಸಿನ ಮತದಾನ ಕಂಡುಬಂತು. ಚನ್ನಪಟ್ಟಣದಲ್ಲಿ 48.15% ಮಧ್ಯಾಹ್ನ 1 ಗಂಟೆಯವರೆಗೆ, ಸಂಡೂರಿನಲ್ಲಿ 47%. ಅತಿ ಹೆಚ್ಚಾಗಿ ವೋಟಿಂಗ್ ಆಗಿರುವುದೇ ಚನ್ನಪಟ್ಟಣದಲ್ಲಿ. ಸದ್ಯಕ್ಕೆ 1 ಗಂಟೆಯ ನಾವು ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೆ, ಅದಾದ ನಂತರ ಶಿಗ್ಗಾವಿಯಲ್ಲಿ ನಾವು ಗಮನಿಸಿದ್ರೆ ಇರೋದರಲ್ಲೇ ಕಡಿಮೆ ಅಂತಂದರೆ 43.50% ಶಿಗ್ಗಾವಿಯಲ್ಲಾಗಿದೆ ಮಧ್ಯಾಹ್ನ 1 ಗಂಟೆಯವರೆಗೆ. ಮಧ್ಯಾಹ್ನದ ನಂತರ ಒಂದು 3 ಗಂಟೆ ಮೇಲೆ ಹೆಚ್ಚಿನ ಮತದಾನ ಆಗುವಂಥ ನಿರೀಕ್ಷೆ ಇದೆ. ಯಾಕಂದರೆ ಬೆಳಗ್ಗೆ ಒಂದಷ್ಟು ಮಂದಿ ಬೆಳಗ್ಗೆ ರಶ್ ಇರುತ್ತೆ ಅಂತ ಕೆಲವರು ಲೆಕ್ಕಾಚಾರ ಹಾಕ್ತಾರೆ, ಅಥವಾ ಕೆಲವರಿಗೆ ಬೇಗ ಡ್ಯೂಟಿ ಏನಾದರೂ ಇದ್ದರೆ, ಕೆಲಸಕ್ಕೆ ಹೋಗುವಂಥದ್ದಿದ್ದರೆ ಮಧ್ಯಾಹ್ನದ ನಂತರ ಒಂದು 3 ಗಂಟೆ ಮೇಲೆ ಕೆಲಸ ಎಲ್ಲ ಮುಗಿಸಿ ನಂತರ ಬಂದು ವೋಟ್ ಮಾಡೋಣ ಅನ್ನೋ ಒಂದು ಲೆಕ್ಕಾಚಾರ ಇರುತ್ತೆ. ಇನ್ನೊಂದಷ್ಟು ಮಂದಿ ಬೆಳಗ್ಗೆ ಆದರೆ ಸ್ವಲ್ಪ ಆರಾಮಾಗಿ ವೋಟ್ ಮಾಡಿಕೊಂಡು ನಮ್ಮ ಕೆಲಸಗಳನ್ನು ನೋಡ್ಕೋಬೋದು ಅಂತ ಭಾಳಷ್ಟು ಮಂದಿ ಬೆಳಗ್ಗೆ ವೋಟ್ ಮಾಡಿರ್ತಾರೆ. ಇನ್ನು ಸಂಡೂರು ಕ್ಷೇತ್ರದ ತಾರಾನಗರ ಮತಗಟ್ಟೆ ಖಾಲಿ ಆಗಿತ್ತು. ಮಧ್ಯಾಹ್ನದ ಬಳಿಕ ಖಾಲಿಯಾದಂಥ ತಾರಾನಗರ ಮತಗಟ್ಟೆ, ಸಂಡೂರು ಕ್ಷೇತ್ರದ ತಾರಾನಗರದಲ್ಲಿ ಯಾವುದೇ ಮತದಾನದ ಮೆರುಗಿರಲಿಲ್ಲ. ಮಧ್ಯಾಹ್ನದ ಬಳಿಕ ಖಾಲಿಯಾದಂಥ ತಾರಾನಗರದ ಮತಗಟ್ಟೆ, ಊಟದ ಸಮಯಕ್ಕೆ ಮತಗಟ್ಟೆಗಳತ್ತ ಯಾರೂ ಕೂಡ ಬರಲಿಲ್ಲ. ಊಟದ ಸಮಯ ಆಗಿರುವಂಥ ಕಾರಣ ಭಾಳಷ್ಟು ಮಂದಿ ಅಲ್ಲಿ ಬರೋಕ್ಕೆ ಹೋಗಲಿಲ್ಲ. ಖಾಲಿ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀರಾ. ಸೊ ಅಲ್ಲಿ ಭದ್ರತಾ ಸಿಬ್ಬಂದಿ, ಇನ್ನು ಎಲೆಕ್ಷನ್ ಕಮಿಷನ್ ಸಿಬ್ಬಂದಿ ಬಿಟ್ಟರೆ ಬೇರೆ ಯಾರೂ ಕೂಡ ಅಲ್ಲಿ ಹೆಚ್ಚಾಗಿ ಕಂಡು ಬರಲಿಲ್ಲ. ಸೊ ಊಟದ ಸಮಯಕ್ಕೆ ಮತಗಟ್ಟೆಗಳತ್ತ ಸುಳಿಯದಂಥ ಜನರು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನೋಡಬೇಕಾದ್ರೆ ಜನರಿಗೆ ಇದು ಬಯಸದಂಥ ಎಲೆಕ್ಷನ್. ಅವರು ಆಲ್ರೆಡಿ ಅವ್ರನ್ನ ಗೆಲ್ಲಿಸಿದ್ದಾರೆ. ಆದರೆ ಬದಲಾದಂಥ ರಾಜಕೀಯ ಅವರವ್ರ ಅನುಕೂಲಕ್ಕೆ ಯಾರ್ಯಾರು ರಿಸೈನ್ ಮಾಡ್ಕೊಂಡು ಅಲ್ಲಿ ಲೋಕಸಭೆಗೆ ನಿಂತರು. ಹಾಗಾಗಿ ಜನ ಮತ್ತೆ ವೋಟ್ ಹಾಕಬೇಕಾಗಿದೆ. ಅದು ಕರ್ತವ್ಯ. ಒಂದು ಪ್ರಜಾಪ್ರಭುತ್ವ ಅಂತ ಬಂದಾಗ ವೋಟ್ ಹಾಕಬೇಕು. ಬಟ್ ಇಲ್ಲಿ ಅವ್ರಿಗೇನು ಎಲೆಕ್ಷನ್ ಬೇಕು ಅನ್ನೋದೇನು ಇರಲಿಲ್ಲ, ಯಾಕಂದರೆ ಇಲ್ಲಿ ಪರಿಸ್ಥಿತಿಗಳು ಆ ರೀತಿಯಾಗಿತ್ತು. ಸೊ ಹಾಗಾಗಿ ಒಂದಷ್ಟು ಮಂದಿ ಆ ಕಾರಣಕ್ಕೆ ವೋಟ್ ಮಾಡಿರಲಿಕ್ಕಿಲ್ಲ. ಆ ಒಂದು ಚಾನ್ಸಸ್ ಇದೆ.